ನಮಸ್ಕಾರ. ನನ್ನ ಹೆಸರು ಎಸ್ ರಮಣಪ್ಪ ಅಂತೇಳಿ. BSc, B.Ed, TCHಗಳನ್ನು ಮತ್ತು MScಯನ್ನು ಮುಗಿಸ್ಕೊಂಡು ಸುಮಾರು 30 ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ಕೆಲಸ ನಿರ್ವಹಿಸಿ ಇದೀಗ ನಿವೃತ್ತಿ ಹೊಂದಿ ವಿಶ್ರಾಂತಿ ಸ್ಥಿತಿಯಲ್ಲಿದ್ದೀನಿ. ನನ್ನ ಶಿಕ್ಷಕನಾಗಿ ನಾನು ಉತ್ತಮ ಸೇವೆಯನ್ನು ಸಲ್ಲಿಸಿರುತ್ತೇನೆ. ಉತ್ತಮವಾದಂತಹ ವಿದ್ಯಾರ್ಥಿಗಳನ್ನು ಪೋಷಿಸಿ ಬೆಳೆಸಿ ಅವರು ಉನ್ನತ ಸ್ಥಾನದಲ್ಲಿರೋದಕ್ಕೆ ಸಹಾಯ ಆಗಿರುತ್ತೇನೆ. ವಿದ್ಯಾರ್ಥಿ ಜೀವನದಲ್ಲಿ ಅವರು ಕಲಿಬೇಕಾದಂತಹ ಉತ್ತಮ ಅಂಶಗಳನ್ನು ಅವರಿಗೆ ಕಲಿಸಿಕೊಟ್ಟಿರುತ್ತೇನೆ. ಇದಲ್ಲದೆ ವಿಶೇಷವಾಗಿ ನಾನು ವಿಜ್ಞಾನ ಶಿಕ್ಷಕನಾಗಿದ್ದರಿಂದ PUCನಲ್ಲಿ ನನಗೆ ಬಹಳ ಇಷ್ಟವಾದಂತಹ ಸಬ್ಜೆಕ್ಟ್ ಅಂದರೆ ಗಣಿತ. ಅದರಲ್ಲೂ ಗಣಿತದಲ್ಲಿ ಟೆಕ್ನಿಕ್ಸ್ ಆಫ್ ದಿ ಮ್ಯಾಥಮೆಟಿಕ್ಸ್ ಅಂತ, ಗಣಿತದಲ್ಲಿ ಟೆಕ್ನಿಕ್ಸು ಮತ್ತು ವಿಶೇಷವಾಗಿ ಮೆಂಟಲ್ ಎಬಿಲಿಟಿ ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರ್ತಲ್ಲ, ಆ ಮೆಂಟಲ್ ಎಬಿಲಿಟಿಯನ್ನು ತುಂಬಾ ನಾನು ಇಷ್ಟಪಡ್ತಾಯಿದ್ದೆ. ಹಾಗಾಗಿ ನಾನು ಸೇವೆಯಲ್ಲಿರುವಾಗಲೇ ಮುಳಬಾಗಿಲಿನ ಸೇವೆಯಲ್ಲಿದ್ದಾಗ ಕೋಲಾರಿನಲ್ಲಿ, ಬಂಗಾರಪೇಟೆ ಎಲ್ಲ ಸಾಮಾನ್ಯವಾಗಿ ಎಲ್ಲ ತಾಲೂಕಲ್ಲೂ ಕೂಡ ನನ್ನ ಸೇವೆಯನ್ನು ಸಲ್ಲಿಸಿರುತ್ತೇನೆ. ಅಲ್ಲಿ ಸೇವೆಯಲ್ಲಿ ಇರುವಾಗಲೇ NMMS, NTSC, ನವೋದಯ ಕ್ಲಾಸಸ್ ಇತ್ಯಾದಿ ಮಕ್ಕಳಿಗೆ ಅನುವಾಗುವಂತಹ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಭಾಗವಹಿಸಿ ಪರೀಕ್ಷೆ ಬರೆಯೋದಕ್ಕೆ ಬೇಕಾದಂತಹ ಅಂಶಗಳನ್ನು ನನ್ನ ಶಕ್ತಿ ಅನುಸಾರ ಮಕ್ಕಳನ್ನು ಒಟ್ಟುಗೂಡಿಸಿ ಪಾಠಗಳನ್ನು ಮಾಡೋದು ಹವ್ಯಾಸವಾಗಿತ್ತು. ಅಂದರೆ ನನ್ನ ಬಿಡುವಿನ ವೇಳೆಯಲ್ಲಿ ಶಾಲೆಯ ಕೆಲಸ ಕಾರ್ಯಗಳಿಗೆ ಯಾವುದೇ ಒಂದು ತೊಂದರೆ ಮಾಡಿಕೊಳ್ಳದೆ, ಆ ಮಕ್ಕಳ ಮೇಲೆ ಯಾವುದೇ ಒಂದು ವೇಳೆಯ ಹೊರೆಯನ್ನಾಗಲಿ ಹಣದ ಹೊರೆಯನ್ನಾಗಲಿ ಯಾವುದೂ ಹಾಕದೆ ಅವ್ರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಅವರಿಗೆ ಬೋಧನೆಯನ್ನು ಮಾಡಿ ಅನೇಕ ಜನ ಮಕ್ಕಳನ್ನ NMMSಲ್ಲಿ ಪಾಸ್ ಮಾಡಿಸಿರ್ತೀನಿ. NTSCನಲ್ಲಿ ಬೋಧನೆ ಕೊಟ್ಟವರು ಪಾಸಾಗಿರ್ತಾರೆ. ಹಾಗೆ ನವೋದಯ ಶಾಲೆ ಒಂದೇ ಇದ್ದಿದ್ದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರಿಗೆ ಸಂಬಂಧಪಟ್ಟಂತೆ. ಈ ಏನಿಗದಳದಲ್ಲಿ ನವೋದಯ ಶಾಲೆ ಇದ್ದಾಗ ನಾನು ಆಗ ಮುಳಬಾಗಿಲಿನಲ್ಲಿ, ಶ್ರೀನಿವಾಸಪುರದಲ್ಲಿ, ಕೋಲಾರಿನಲ್ಲಿ, ಬಂಗಾರಪೇಟೆಯಲ್ಲಿ, KGFನಲ್ಲಿ ಅನೇಕ ಬ್ಯಾಚ್ಗಳನ್ನು ನಿರ್ವಹಿಸಿ ಆ ಬ್ಯಾಚುಗಳಿಗೆ ಪಾಠ ಮಾಡಿ ಎಲ್ಲ ಬ್ಯಾಚಿಂದನೂ 5 ಜನ, 4 ಜನ, 6 ಜನ ಸೆಲೆಕ್ಟ್ ಮಾಡಿಸಿ ಸುಮಾರು ನಮ್ಮ ಜಿಲ್ಲೆಯಿಂದನೇ ಸುಮಾರು 5-6 ವರ್ಷಗಳಲ್ಲಿ ಆ ಒಂದು ಪೀರಿಯಡ್ನಲ್ಲಿ ಒಂದು 10 ವರ್ಷದ ಅವಧಿಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಮಕ್ಕಳನ್ನು ನವೋದಯ ಶಾಲೆಗೆ ಕಳಿಸಿಕೊಟ್ಟು ಅಲ್ಲಿ ಓದಿ ಅವರೆಲ್ಲ ಉನ್ನತ ಮಟ್ಟಗಳಿಗೆ ಹೋಗಿರ್ತಾರೆ. ಇದು ನನ್ನ ಜೀವನಕ್ಕೆ ದೇವರು ಕೊಟ್ಟಂತಹ ಒಂದು ಸಂತೋಷದ ವಿಷಯವಾಗಿದೆ. ಆನಂತರ ನಾನು ಕೆಲವು ವಿಷಯಗಳಲ್ಲಿ ನಾನು ಬ್ಯುಸಿ ಆದೆ. ಹಾಗಾಗಿ ಈ ಒಂದು ಸಹಕಾರ ಮಕ್ಕಳಿಗೆ ನೀಡಲು ಆಗಲಿಲ್ಲ. ಆದರೂ ನನ್ನಲ್ಲಿರುವಂತಹ ಚೇತನ, ಆ ಒಂದು ಪಾಠ ಮಾಡುವಂತಹ ಒಂದು ಕೌಶಲ್ಯ ಇನ್ನೂ ಹಾಗೆ ಉಳಿದಿದೆ. ವೃತ್ತಿಯಲ್ಲಿ ನಿವೃತ್ತಿ ಆಗಿದ್ದೀನಿ, ಆದರೆ ಬ್ರೈನಲ್ಲಿ ಇನ್ನೂ ಆಗಿಲ್ಲ. ಹಾಗಾಗಿ ಈಗ ನಿವೃತ್ತಿ ಹೊಂದಿರೋದ್ರಿಂದ ನಾನು ಒಂದು ಜೀವನೋಪಾಯವನ್ನು ಹುಡುಕಿಕೊಂಡು ಒಂದು ಸ್ಥಳವನ್ನು ನಿಗದಿಪಡಿಸಿ ಆ ಸ್ಥಳದಲ್ಲಿ
ನವೋದಯ ತರಗತಿಗಳನ್ನು ನಡೆಸಲು ನಿಶ್ಚಯ ತೆಗೆದುಕೊಂಡಿರ್ತೇನೆ. ಆಸಕ್ತಿ ಉಳ್ಳ ಪೋಷಕರು ತಮ್ಮ ಮಕ್ಕಳನ್ನು ನೋಡಿ, ನವೋದಯ ಅಂದರೆ ಕೇವಲ 3 ತಿಂಗಳು, 2 ತಿಂಗಳು, 4 ತಿಂಗಳಲ್ಲಿ ಸಾವಿರಾರು ರೂಪಾಯಿಗಳನ್ನು ತೆಗೆದುಕೊಂಡು ಬಿಟ್ಟು ಕೇವಲ 1 ಗಂಟೆ, ಮುಕ್ಕಾಲು ಗಂಟೆ ಪಾಠ ಮಾಡಿಬಿಟ್ಟು ನಮ್ಮ ಹತ್ರ ಒಂದು 200 ಬರ್ತಾರೆ ಜನ, 500 ಬರ್ತಾರೆ ಜನ, 50 ಬರ್ತಾರೆ, 100 ಬರ್ತಾರೆ, ಇದು ಇಂಪಾರ್ಟೆಂಟ್ ಅಲ್ಲ. ಆ ನವೋದಯ ಪಾಠಕ್ಕೆ ಬಂದಂಥ ಮಗು ಸೆಲೆಕ್ಟ್ ಆದರೆ ತುಂಬ ದೈವಾಧೀನ. ಒಂದು ವೇಳೆ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಅವರು ಜೀವನದಲ್ಲಿ ಎಲ್ಲೂ ಕೂಡ ಮ್ಯಾಥಮೆಟಿಕ್ಸ್ ಬಗ್ಗೆ, ಕಾಂಪಿಟೇಷನ್ಸ್ ಎಕ್ಸಾಮ್ಸ್ ಬಗ್ಗೆ ವರಿನೇ ಮಾಡಬಾರ್ದು. ಅವ್ರಿಗೆ ಹೊರೆನೇ ಆಗಬಾರ್ದು, ಅವ್ರು ಫೇಲೇ ಆಗಬಾರ್ದು, ಎಲ್ಲ ಕಡೆ ಸಕ್ಸಸ್ ಆಗಬೇಕು. ಆ ರೀತಿಯಲ್ಲಿ ಮಗುವನ್ನು ನಾವು ರೆಡಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ನವೋದಯ ಕೋಚರ್ಸ್ದು. ಸುಮ್ಮನೆ ಇದೊಂದು ಕ್ರೇಜಿ ಟೈಪು. ಆ ಪಕ್ಕದ ಮನೆ ಹುಡುಗ ಕಟ್ಟಿದ್ದಾನೆ, ನಮ್ಮನೆ ಹುಡುಗನೂ ನವೋದಯಕ್ಕೆ ಹೋಗಬೇಕು, ಹಿಂದಿನ ಮನೆ ಹುಡುಗಿನೂ ನವೋದಯಕ್ಕೆ ಹೋಗಬೇಕು, ನವೋದಯ ಕಟ್ಟಬೇಕು ಅನ್ನೋ ಕಾನ್ಸೆಪ್ಟ್ ಮಾತ್ರ ಪೇರೆಂಟ್ಸ್ ಇಟ್ಕೊಂಡು ಕಳಿಸ್ಬಾರ್ದು. ದಯವಿಟ್ಟು ನವೋದಯ ಕಳಿಸಿಕೊಟ್ಟ ಮೇಲೆ ಮಕ್ಕಳು ಏನು ಕಲ್ತಿದ್ದಾರೆ, ಏನು ಮುಂದುವರೆದಿದ್ದಾರೆ, ನವೋದಯಕ್ಕೆ ಹೋಗಿ ಬಂದ ಮೇಲೆ ಆ ಮುಂದಿನ ತರಗತಿಗಳೆಲ್ಲ ಅವರು ಹೇಗೆ ಅಭಿವೃದ್ಧಿ ಹೊಂದ್ತಾರೆ ಅನ್ನೋದನ್ನು ಕಿಂಚಿತ್ ಯೋಚನೆ ಮಾಡಬೇಕಾಗುತ್ತೆ. ಪರೀಕ್ಷೆಗೆ ಕಟ್ಟಿರೋರು ಮಾತ್ರ ಹೋಗಬೇಕು ಅಂತೇನಿಲ್ಲ. ನವೋದಯ ಕೋಚಿಂಗ್ ಕ್ಲಾಸಸ್ಸು ಪರೀಕ್ಷೆ ಕಟ್ಟಿರೋರಿಗೆ, ಕಟ್ಟದೇ ಇರೋರಿಗೆ ಎಲ್ಲರಿಗೂ ಬೇಕಾಗುತ್ತೆ. ಯಾಕಂದರೆ ಅವರದೇ ಆದಂಥ ಸಿಲೆಬಸ್ ಇರೋದರಿಂದ, ಮುಂದಿನ ಜೀವನಕ್ಕೆ ಬೇಕಾದಂತಹ ಸಿಲೆಬಸ್ ಇರೋದರಿಂದ ತುಂಬಾ ಅನುಕೂಲ ಆಗುತ್ತೆ. ಇಂತಹ ನವೋದಯ ತರಗತಿಗಳಿಗೆ ಕೆಲವು ಶಿಕ್ಷಕರು ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಇರುವಂತಹ ಮಕ್ಕಳು ಮಾತ್ರ ಇದಕ್ಕೆ ಎಲಿಜಿಬಲ್ಲು. ಚೆನ್ನಾಗಿ ಓದೋಂಥ ಮಕ್ಕಳು ಮಾತ್ರ ಅಂತ ಹೇಳ್ಬಿಟ್ಟು ಅಂದ್ಕೋಬಾರ್ದು. ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾರೆ. ಎಲ್ಲ ಮಕ್ಕಳಿಗೂ 1400 ಗ್ರಾಮ್ ಬ್ರೈನ್ ಇರುತ್ತೆ. ಎಲ್ಲ ಮಾನವನಿಗೆಲ್ಲ 1.5 kg ಹತ್ರ ಬ್ರೈನ್ ಇರೋದು. ಆ ಬ್ರೈನನ್ನು ಬಳಕೆಗೆ ಬಿಡಬೇಕು. ಆ ಬ್ರೈನಲ್ಲಿ ನಾಲೆಡ್ಜನ್ನು ತುಂಬಿಸ್ಬೇಕಷ್ಟೆ. ಖಾಲಿ ಬ್ರೈನ್ ಹಂಗೆ ಬಿಟ್ಬಿಟ್ರೆ ಆ ಜೀವಕೋಶಗಳಲ್ಲಿ ಏನೂ ನಾಲೆಡ್ಜ್ ಇಲ್ಲದ್ರೆ ಮಗು ಮಾತ್ರ ಏನು ಮಾಡುತ್ತೆ. ಹಾಗಾಗಿ ಮಗು ಹೇಗೆ ಇರಲಿ, ಕೆಲವು ಅವಕಾಶಗಳಷ್ಟೇ. ಅವ್ರ ವಾತಾವರಣಕ್ಕೆ ತಕ್ಕಂತೆ, ಅವ್ರ ಸಿಕ್ಕಿರುವಂಥ ಶಿಕ್ಷಕರ ನೇಚರ್ಗೆ ತಕ್ಕಂತೆ, ಅವ್ರ ಮನೆ ಸುತ್ತಮುತ್ತಲು ಮನೆಯಲ್ಲಿರುವಂಥ ವಾತಾವರಣ, ಇವುಗಳಿಗೆ ತಕ್ಕಂತೆ ಮಗುವಿನ ನಾಲೆಡ್ಜು ಡೆವಲಪ್ ಆಗಿರುತ್ತೆ. ಹಾಗಾಗಿ ಈ ನವೋದಯ ತರಗತಿಗಳಿಗೆ ಕೇವಲ ಸೆಲೆಕ್ಟ್ ಆಗಬೇಕು ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಳ್ತೆ ಪೇರೆಂಟ್ಸು ಈ ಒಂದು ಕ್ಲಾಸ್ಗೆ ಕಳಿಸಿಕೊಟ್ರೆ ತುಂಬಾ ಒಳ್ಳೆಯದಾಗುತ್ತೆ ಮಗುಗೆ. ಆದ್ದರಿಂದ ಪೋಷಕರು ಯೋಚನೆ ಮಾಡಿ, ನವೋದಯ ಕಟ್ಟದೇ ಇರೋರು ಕೂಡ ಸ್ವಲ್ಪ ದೀರ್ಘಕಾಲಕ್ಕೆ ತರಗತಿಗಳಿಗೆ ಕಳಿಸ್ಕೊಟ್ಟು ನಿಮ್ಮ ಮಗು ಕೇವಲ ನವೋದಯ ಮಾತ್ರ ಅಲ್ಲದೆ ಜೀವನದ ಪೂರ್ತಿ ಅವರು ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ನವೋದಯ ತರಗತಿಗಳನ್ನು ಶ್ರೀನಿವಾಸಪುರದಲ್ಲಿ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಸಂತೆ ಗೇಟ್ ರಸ್ತೆಯಲ್ಲಿ ಕೋಲಾರ ಸರ್ಕಲ್ನಿಂದ ಎಡಕ್ಕೆ ತಿರ್ಕೊಂಡು ಮುಳಬಾಗಲ್ ಸರ್ಕಲ್ ತನಕ ಹೋಗುವಂಥ ಸಂತೆ ನಡೆಯುವಂತಹ ರಸ್ತೆ ಇದೆಯಲ್ಲ, ಆ ರಸ್ತೆಯಲ್ಲಿ ಎಡಬದಿಯಲ್ಲಿ ಒಂದು ಶೆಡ್ಡನ್ನು ಹಾಕಿದ್ದೀವಿ. ಆ ಶೆಡ್ಡಲ್ಲಿ ಸುಮಾರು 100 ಜನ ಮಕ್ಕಳು ಕೂತ್ಕೊಳ್ಳುವಂಥ ಒಳ್ಳೆಯ ವಾತಾವರಣ, ಸುಸಜ್ಜಿತ ಗಾಳಿ ಬರುತ್ತೆ, ಬೆಳಕು ಬರುತ್ತೆ, ಎಲೆಕ್ಟ್ರಿಸಿಟಿ ಇದೆ, ಫ್ಯಾನ್ ಇದೆ, ಆಮೇಲೆ ವಾಶ್ರೂಮ್ ಇದೆ, ಕೂತ್ಕೊಳ್ಳೋದಕ್ಕೆ ಒಳ್ಳೆಯನ್ನೆಲ್ಲ ಎಲ್ಲ ಅನುಕೂಲಗಳನ್ನು ಮಾಡಿ ಕಲಿಯೋದಕ್ಕೆ ಯೋಗ್ಯವಾದ ಸ್ಥಳವನ್ನಾಗಿ ಒಂದು ರೆಡಿ ಮಾಡಿದ್ದೀವಿ. ಹಾಗಾಗಿ ಭಾನುವಾರ ಯಾಕೆ ಭಾನುವಾರ ಅಂತ ಹೇಳ್ತಿದ್ದೀನಿ ಅಂದರೆ, ಈ ಮಕ್ಕಳು ಕಾನ್ವೆಂಟ್ಗಳಿಗಾಗಲಿ, ಸರ್ಕಾರಿ ಶಾಲೆಗಳಿಗಾಗಲಿ, ಏಡೆಡ್ ಅನ್ಏಡೆಡ್ ಶಾಲೆಗಳಿಗಾಗಲಿ ಹೋಗಬೇಕಾದ್ರೆ ಬೆಳಗ್ಗೆ 9 ಗಂಟೆ 9:30ಗೆಲ್ಲ ಅಲ್ಲಿರಬೇಕಾದ್ರೆ 7:30ಯಿಂದ ಅವರು ಪ್ರಾರಂಭ ಆಗಬೇಕು. 7:30 ತನಕ ಓದ್ಕೊಳ್ತಾರೆ. ಆಮೇಲೆ ಅವರು ಶಾಲೆಗೆ ಹೋಗೋದಕ್ಕೆ ಸಿದ್ಧತೆ ಆಗಬೇಕಾಗುತ್ತೆ ಮನೆಯಲ್ಲಿ. ಆ ತಂದೆ ತಾಯಿಗಳಿಗೆ ಟೆನ್ಷನ್ ಇಡಿಸೋದು ಬೇಡ. ಆರಾಮಾಗಿ ಶಾಲೆಯಲ್ಲಿ ಓದಲಿ,
ಹೋಗಲಿ ಬರಲಿ, ಆ ವಾರ ಪೂರ್ತಿ ಅವ್ರಿಗೆ ಅಟೆನ್ಷನ್ ಬೇಡ. ಭಾನುವಾರ ಮಾತ್ರ ಭಾನುವಾರ ಮಾತ್ರ 9:30 10 ಗಂಟೆಗೆ ಅಥವಾ 10:15ಗೆ ಮಗು ಬಂದರೆ ಸಾಯಂಕಾಲ 4-4:30 ತನಕ ಮಗುವಿಗೆ ತಾಲೂಕಿನ ಯಾವುದೇ ಊರಿಂದ ಬರಲಿ ಪರವಾಗಿಲ್ಲ, ಎಲ್ಲ ಊರುಗಳಿಗೆ ಬಸ್ ಇರುವಂಥ ಅನುಕೂಲ, ಅವ್ರ ಬಸ್ಸಿಗೆ ತಕ್ಕಂತೆ ಬಿಡ್ತೀವಿ. ಡೇ ಫುಲ್ಲು ನವೋದಯ ಕೋಚಿಂಗನ್ನು ಮಾಡೋದಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ಡೈಲಿ ನೀವು 5:30ಗೆ ಬಂದು 6:30ಗೆ ಓಡೋಗೋದು ಅಂದರೆ ಬರೋದೊಂದು ಟೆನ್ಷನ್, ಹೋಗೋದೊಂದು ಟೆನ್ಷನ್. ಇಲ್ಲಿ ಮಾಡಿರುವಂಥ ಪಾಠ ಅವ್ರಿಗೆ ಮೈಂಡಿಗೆ ಹತ್ತೋದಕ್ಕೆ ಅವ್ರಿಗೆ ಮೈಂಡ್ ರೆಸ್ಟಲ್ಲಿರೋದಿಲ್ಲ. ಹಾಗಾಗಿ ಭಾನುವಾರದ ದಿನ ಕಳಿಸೋದ್ರಿಂದ ಅನುಕೂಲ ಆಗುತ್ತೆ. ಇನ್ನೊಂದು ಅನುಕೂಲ ಏನಾಗುತ್ತಪ್ಪ ಅಂದರೆ, ಭಾನುವಾರದ ದಿನ ಸುಮ್ಮನೆ ಮನೆಯಲ್ಲಿದ್ದು ಮೊಬೈಲ್ ನೋಡಿ ಆಮೇಲೆ ಅಲ್ಲಿ ಇಲ್ಲಿ ಆಟ ಆಡೋಕ್ಕೆ ಹೋಗಿ ಕೈ ಕಾಲು ತಗಲ್ಸ್ಕೊಂಡು ಟೆನ್ಷನ್ ಇಟ್ಕೊಳ್ಳೋದಕ್ಕಿಂತ ಇದೊಂದು ಕಲಿಕೆ ಆದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಅದ್ರ ಭಾವಿಸ್ತಾ ಇದ್ದೀನಿ. ಭಾನುವಾರಗಳ ದಿನ ಈ ತರಗತಿಗೆ ಕಳಿಸೋದು ಬೇಕಾದಂತಹ ಈ ಒಂದು ಕ್ಲಾಸ್ಗೆ ಕಳಿಸ್ಬೇಕಾದ್ರೆ 3ನೇ ಕ್ಲಾಸ್ ಮಕ್ಕಳನ್ನು ಕಳಿಸ್ಬೋದು, 4ನೇ ಕ್ಲಾಸ್ ಮಕ್ಕಳನ್ನು ಕಳಿಸ್ಬೋದು, 5ನೇ ಕ್ಲಾಸ್ ಮಕ್ಕಳನ್ನು ಕೂಡ ಕಳಿಸ್ಬೋದು. ತದನಂತರ 6ನೇ ಕ್ಲಾಸ್ ನೀವು ಎಕ್ಸಾಮ್ ಕಟ್ಟಿಲ್ಲ ಅಂದರೆ ಟೆಕ್ನಿಕ್ಸ್ ಕಲೀಲಿ ಅಂತೇಳಿ ಬೇಕಾದರೆ ಕಳಿಸ್ಬೋದು. ಆ ಟೆಕ್ನಿಕ್ಸ್ ನಿಮಗೆ NMMSಗಾಗಲಿ NTSCಗಾಗಲಿ ಹೆಲ್ಪ್ ಆಗುತ್ತೆ. NMMS NTS 8ನೇ ತರಗತಿ ಮತ್ತು 10ನೇ ತರಗತಿಯಲ್ಲಿ ಬರುತ್ತೆ. ಇದರಲ್ಲಿ ಮಗು ಪಾಸಾದರೆ, ಒಳ್ಳೆಯ ಅಂಕಗಳನ್ನು ಪಡೆದರೆ ತಿಂಗಳಿಗೆ 1,000 ರೂಪಾಯಿಯನ್ನು ಆ ಮಗು ಓದುವ ತನಕ, ಓದಿ ಪಾಸಾಗಿ ಹೋಗ್ತಾ ಇರುವ ತನಕ ಸರ್ಕಾರ ಕೊಡುತ್ತೆ. ಆದ್ದರಿಂದ ಈ ತರಗತಿಗಳಿಗೆ ಪೇರೆಂಟ್ಸು ನೇರವಾಗಿ ಬಂದು ಭಾನುವಾರ ಸೇರಿಸೋದಕ್ಕೆ, ಭಾನುವಾರಗಳ ದಿನ 10:30ಯಿಂದ 4:30 ತನಕ ನಡೆಯುವ ತರಗತಿಗಳಿಗೆ ಸೇರಿಸಲು ಎಲ್ಲರಿಗೆ ತಿಳಿಯಪಡಿಸ್ತಾ ಇದ್ದೀನಿ. ಇದಕ್ಕೆ ಫೀಸ್ ಏನಿರ್ಬೋದು ಅಂದರೆ ಬಂದು ನೇರವಾಗಿ ಪೇರೆಂಟ್ಸ್ ಮಾತಾಡಿ, ಯಾವ ಕಾರಣಕ್ಕೂ ಕೂಡ ಮಗು ಹತ್ರ ಫೀಸ್ ಬಗ್ಗೆ ಆಗಲಿ ಮತ್ತೊಂದರ ಬಗ್ಗೆ ಆಗಲಿ ನಾವು ಡಿಸ್ಕಸ್ ಮಾಡೋದಿಲ್ಲ. ಫೀಸ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನಿಮ್ಮ ಮಗು ಅಭಿವೃದ್ಧಿ ಆಗೋದು ತುಂಬ ಇಂಪಾರ್ಟೆಂಟು. ಈ ಭಾನುವಾರಗಳ ದಿವಸ ಮಗುವನ್ನು ಅಂದರೆ ವಿರಾಮ ಕಾಲದ ಸದುಪಯೋಗ ಅಂತ ಹೇಳ್ಬಿಟ್ಟು ಎಜುಕೇಷನ್ ಸಿಸ್ಟಮ್ನಲ್ಲಿ ಒಂದು ದೊಡ್ಡ ಅಂಶ. ವಿರಾಮ ಕಾಲವನ್ನು ಬೇಕಾಬಿಟ್ಟಿಯಾಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸದುಪಯೋಗ ಮಾಡಿಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದು ಮಗುವಿಂದ ಅದನ್ನು ಕಳಿಸ್ಕೊಡ್ಬೇಕು. ವಿರಾಮ ಕಾಲವನ್ನು ಹೇಗೆ ಉಪಯೋಗ ಪಡಿಸ್ಕೋಬೇಕು ನಾವು ಅನ್ನೋದನ್ನು ನಾವಿಲ್ಲಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಸೇರಿಸಿ ಇದು ಭಾನುವಾರಗಳಿಗೆ ಮಾತ್ರ ಬರ್ತಾ ಇದ್ರಲ್ಲ, ಫೀಸ್ ಎಷ್ಟಿರ್ಬೋದು ಏನಿರ್ಬೋದು ಮಾತಾಡೋಣ. ಒಂದು ವಾರಕ್ಕೆ ಇಷ್ಟು ಅನ್ನುವಂಥ ರೀತಿಯಲ್ಲಿ ವರ್ಷ ಪೂರ್ತಿ 48 ಭಾನುವಾರಗಳು ಬರ್ತವೆ. ಆ 48 ಭಾನುವಾರಗಳು ಅಥವಾ 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸು 3 ವರ್ಷಗಳ ಕಾಲನೂ ನೀವು ಕಳಿಸ್ಬೋದಾದರೆ ವಾರಕ್ಕಿಷ್ಟು ಅಂತೇಳ್ಬಿಟ್ಟು ಎಲ್ಲ ನಾವು ಈ ವರ್ಷ ಪೂರ್ತಿ ಎಷ್ಟು ವಾರಗಳು ಉಳಿದಿದೆ ಏಪ್ರಿಲ್ ತನಕ ಅಂತ ನೋಡಿ ಆ ವಾರಗಳದ್ದು ಮಾತ್ರ ಪೇಮೆಂಟ್ ಅಂದರೆ ವರ್ಷದ ಪೂರ್ತಿ ಭಾನುವಾರಗಳ ಫೀಸನ್ನು ತೆಗೆದುಕೊಳ್ತೀವಿ. ಮುಂದಿನ ವರ್ಷ ಬೇಕಾದ್ರೆ ಆ ಮುಂದಿನ ವರ್ಷದಲ್ಲಿ 12 ತಿಂಗಳಲ್ಲಿ ಎಷ್ಟು ಭಾನುವಾರಗಳಿದೆ ಅದನ್ನೆಲ್ಲ ತೆಗೆದುಕೊಳ್ತೀವಿ. ಆಮೇಲೆ ಹಾಲಿಡೇಸಲ್ಲಿ 2 ಮಂತ್ಸು ಹಾಲಿಡೇಸ್ ಬರ್ತಲ್ಲ, ಹಾಲಿಡೇಸಲ್ಲಿ ಮಗು ಮರೆತು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಆವಾಗಲೂ ಕೂಡ ಟಚ್ಚಲ್ಲಿ ಇಟ್ಕೊಳ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಫೀಸನ್ನು ಮಾಡ್ತೀವಿ. ಅಷ್ಟು ಹೊರೆ ಮಾಡೋದಿಲ್ಲ ಬಿಡ್ರಿ, ಎಲ್ಲ ಬಡ ಮಕ್ಕಳು ನಮ್ಮ ಕಡೆ ಎಲ್ಲ ಇರುವುದು. ಹಾಗಾಗಿ ಓವರ್ ಹೊರೆ ಆಗದಂತೆ ನಿಮಗೆ ಎಟುಕುವಂಥ ರೀತಿಯಲ್ಲಿ ನಮಗೂ ಕೂಡ ಒಂದು ಪಾಠ ಮಾಡುವಂತಹ ಪ್ರದೇಶದ ಬಾಡಿಗೆ ಅದೆಲ್ಲ ವರ್ಕೌಟ್ ಆಗುವಂಥ ರೀತಿಯಲ್ಲಿ ಮಾತ್ರ ಫೀಸನ್ನು ಇಡ್ತೀವಿ. ಪೇರೆಂಟ್ಸ್ ಬಂದು ಮಾತಾಡಿ. ಹೆಚ್ಚಿನ ವಿವರಗಳಿಗೆ ಈ ನಂಬರ್ಗೆ ಕಾಲ್ ಮಾಡಿ 8951015609 8951015609 ಇದಕ್ಕೆ ಕಾಲ್ ಮಾಡಿ. ಒಂದು ವೇಳೆ ಫೋನ್ ಲಿಫ್ಟ್ ಮಾಡೋಕ್ಕೆ ಬ್ಯುಸಿ ಇದ್ದರೆ ಅನಿಸಿದ್ರೆ ಒಂದು ಸಣ್ಣ ಮೆಸೇಜ್ ಕೊಡಿ. ಮೆಸೇಜ್ಗೆ ಆನ್ಸರ್ ನಾನು ಮಾಡ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.